ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈ ವಾರ ಯಾರ್ಯಾರಿಗೆ ಕಳಪೆ ಬಂದಿದೆ, ಉತ್ತಮ ಬಂದಿದೆ. ಆಲ್ಮೋಸ್ಟ್ ಕಳಪೆ ಯಾರಿಗೆ ಬಂದಿದೆ ಅಂತ ನಿಮ್ಗೆ ಗೊತ್ತು. ಆಲ್ರೆಡಿ ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಧ್ರುವಂತ್ ಅವರು ಜೈಲ್ಗೆ ಹೋಗಿದ್ದಾರೆ. ಆದರೆ ಉತ್ತಮ ಯಾರಿಗೆ ಕೊಟ್ಟಿದ್ದಾರೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರಿಗೆ ಬಂದಿದೆ ಉತ್ತಮ ಅಂತ ನಾನು ಇವಾಗ ಹೇಳ್ತೀನಿ. ಆಲ್ಮೋಸ್ಟ್ ಅಶ್ವಿನಿ ಅವ್ರ ಟೀಮ್ ಅವರೆಲ್ಲ ಇವರು ರಾಶಿಕ್ ಅವ್ರು ಕೊಟ್ಟಿದ್ದಾರೆ. ಹಾಗೆ ಗಿಲ್ಲಿ ಕಾವ್ಯ ಟೀಮ್ ಏನಿದೆ ಅವರೆಲ್ಲ ರಕ್ಷಿತಾ ಕೊಟ್ಟಿದ್ದಾರೆ. ರಕ್ಷಿತಾ ರಾಶಿಕಾ ಮನೆ ಕೆಲಸ ಆ ಥರ ಏನೂ ಮಾಡಿಲ್ಲ. ಟಾಸ್ಕ್ ಅಂತ ಅದ್ಭುತವಾಗಿ ಆಡಿದ್ದಾಳೆ, ಹೌದು. ಬಟ್ ಇವರು ಯಾರು ರಕ್ಷಿತಾ ಇದ್ದಾಳಲ್ಲ, ತುಂಬ ಅದ್ಭುತ ಟಾಸ್ಕ್ ಇರ್ಬೋದು, ಮನೆ ಕೆಲಸ ಇರ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾಳೆ. ಎಲ್ಲೆಲ್ಲಿ ಎಂಟರ್ಟೈನ್ ಮಾಡಬೇಕಲ್ಲೆಲ್ಲ ನಡ್ಕೊಂಡಿದ್ದಾಳೆ. ಯಾರು ಅವ್ರಿಗೆಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅನಿಸುತ್ತೋ ಅಲ್ಲೆಲ್ಲ ಸ್ಟ್ಯಾಂಡ್ ಕೂಡ ತಗೊಂಡಿದ್ದಾಳೆ. ತುಂಬ ಅದ್ಭುತವಾಗಿ ಆಡಿದ್ದಾಳೆ ಈ ವಾರ ಅಂತ ಹೇಳ್ಬೋದು. ಅದಕ್ಕಾಗಿಯೇ ರಾಶಿಕಾಗೆ 4 ಓಟ್ ಬಂದಿದೆ. ಹಾಗೆಯೇ ರಕ್ಷಿತಾಗೆ 5-6 ಓಟ್ ಬಂದಿದೆ. ಇನ್ನೂ ಒಂದಿಬ್ರಿಗೆ ಹಂಗೆ ಆ ಕಡೆ ಈ ಕಡೆ ಆಗಿದೆ ಉತ್ತಮ. ಹೆಚ್ಚು ಓಟ್ ಬಂದಿರೋದು ರಕ್ಷಿತಾಗೆ. ಹಾಗಾಗಿ ರಕ್ಷಿತಾಗೆ ಉತ್ತಮ ಕೊಟ್ಟಿದ್ದಾರೆ ಮನೆಯವರೆಲ್ಲ ಸೇರಿ. ರಕ್ಷಿತಾಗೇನೋ ಉತ್ತಮ ಬಂತು. ಧ್ರುವಂತರು ಕೂಡ ಜೈಲಿಗೆ ಹೋದ್ರು. ಆದರೆ ಧ್ರುವಂತರು ಜೈಲಿಗೆ ಹೋದ್ಮೇಲೆ ಮನೆ ತರಕಾರಿ ಏನಿದೆಯಲ್ಲ ಅದೆಲ್ಲ ಯಾರು ಕಟ್ ಮಾಡಬೇಕು? ಜೈಲಿಗೆ ಹೋಗಿರೋಂಥ ಧ್ರುವಂತು. ಆದರೆ ಇಲ್ಲೇನಾಗಿದೆ ಅಂದರೆ, ಮನೆಯ ತರಕಾರಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಸುರಾಜ್ ಅವರು ಧ್ರುವಂತರಿಗೆ ತರಕಾರಿ ಕೊಡೋದು ಮರೆತುಬಿಟ್ಟು ಅವರೇ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ, ಬಿಗ್ ಬಾಸ್ ಅವರು ನೆನ್ನೆ ಲಕ್ಸುರಿ ಬಜೆಟ್ ಬಂದಿದ್ದು ನೋಡಿರ್ಬೋದು. ಏನೇನು ಬಂತು ಅಂದರೆ, ಕಾಫಿ ಪುಡಿ, ಮಟನ್ನು, ಚಿಕನ್ ಬಂಯಿತು. ಅದರಲ್ಲಿ ಇಬ್ಬರು ಬೋರ್ಡ್ ಮೇಲೆ ಬರೆದ್ರು, ಜಾನ್ವಿಯವರು ಬರೆದ್ಬಿಟ್ರು ಅಂತ ಹೇಳ್ಬಿಟ್ಟು ಮಟನ್ ವಾಪಸ್ ತಗೊಂಡ್ರು. ಕಾಫಿ ಪುಡಿ ಮತ್ತು ಚಿಕನ್ ಕೊಟ್ಟರು. ಇದು 1ನೇ ಸಲ ಹೋಗ್ಲಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಈಗ ಚಿಕನ್ ಮತ್ತು ಕಾಫಿ ಪುಡಿ ಇತ್ತಲ್ಲ ಅದನ್ನ ಈಗ ಬಿಗ್ ಬಾಸ್ ಅವರು ವಾಪಸ್ ತಗೊಬಿಟ್ಟಿದ್ದಾರೆ. ಪಾಪ ಸೂರಜ್ ಅವರಂತೂ ಸಪ್ಪಗೆ ಮುಖ ಮಾಡ್ಕೊಬಿಟ್ಟಿದ್ರು. ಎಲ್ಲರೂ ಬೆಳಗ್ಗೆ ಚಿಕನ್ ತಿನ್ನೋಣ ಅಂತ ಫುಲ್ಲು ಖುಷಿಯಾಗಿದ್ರು ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಚಿಕನ್ ಎಲ್ಲ ಎತ್ಕೊಬಿಟ್ಟಿದ್ದಾರೆ. ಪಾಪ ಗಿಲ್ಲಿ ಕೂಡ ಸಮಾಧಾನ ಮಾಡ್ತಿದ್ರು, ಅಣ್ಣ ಹೋಗ್ಲಿ ಬಿಡೋಣ, ಆಗಿದ್ದಾಗೋಯ್ತು, ಇದು 1ನೇ ಸಲ ಅಂತೆಲ್ಲ ಅವರು ಕೂಡ ಸಮಾಧಾನ ಮಾಡ್ತಿದ್ರು. ನಗಣ ಅಂತ. ಪಾಪ ಧ್ರುವಂತ್ ನಗ್ತಾನೆ ಇರಲಿಲ್ಲ. ಹಂಗೋ ಹಿಂಗೋ ಕೊನೆಗೆ ಅದು ಇದು ಮಾತಾಡಿ ಗಿಲ್ಲಿ ಅವರು ಸೂರಜ್ ಅವ್ರನ್ನ ನಗಿಸ್ತಿದ್ರು. ಹಾಗೆ ಅಶ್ವಿನಿ ಅವರು, ಸೂರಜ್ ಪ್ಲೀಸ್ ದಯವಿಟ್ಟು ನಗು, ನಿನ್ನ ನಗು ನೋಡೋಕೆ ಚಂದ ಅಂತ ಎಲ್ಲ ಅವರು ಕೂಡ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಮರ್ತ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಹೋದ ಸೀಸನ್ ಎಲ್ಲ ನೋಡಿರ್ಬೋದು, ಅವರು ಕೂಡ ಎಷ್ಟೊಂದು ಸಲ ಮರ್ತ್ಬಿಟ್ಟು ಕಟ್ ಮಾಡಿದರು. ನಿಮ್ಗೇನು ಅನಿಸುತ್ತೆ ಗೈಸ್? ಉತ್ತಮ ಇವ್ರಿಗೆ ರಕ್ಷಿತಾ ಕೊಟ್ಟಿದ್ದು ಖುಷಿನಾ ಅಥವಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಇಂದಿನ ವಿಡಿಯೋದಲ್ಲಿ ರಕ್ಷಿತಾಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಿದೆ. ಬಟ್ ರಕ್ಷಿತಾಗಲ್ಲ ಕಿಚನ್ ಚಪ್ಪಾಳೆ ಸಿಕ್ಕಿರೋದು, ರಘು ಸರ್ಗೆ. ಅವ್ರು ಪ್ರಿನ್ಸಿಪಾಲ್ ಆಗಿರೋದ್ರಿಂದ ತುಂಬ ಅದ್ಭುತವಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಕಾಲೇಜ್ ಅನ್ನೋ ಒಂದು BB ಕಾಲೇಜ್ ಏನಂತ ಇತ್ತು, ಅದನ್ನು ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಿದ್ದಾರೆ ಪ್ರಿನ್ಸಿಪಾಲ್ ಆಗಿ ಅಂತ. ಕಿಚನ್ ಚಪ್ಪಾಳೆ ಬಂದು ರಘು ಸರ್ಗೆ ಸಿಕ್ಕಿದೆ. ಹಾಗಾಗಿ ನನಗೆ ಓಕೆ, ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಇದು ರಘು ಸರ್, ಗಿಲ್ಲಿ ಹಾಗೆ ರಕ್ಷಿತಾಗ 3 ಜನದಲ್ಲಿ ಯಾರೋ ಒಬ್ರಿಗೆ ಬರುತ್ತೆ ಅಂತ. ಸೊ ರಕ್ಷಿತಾಗ ಬಂದುಬಿಟ್ಟಿದೆ ಅಂತ ಹೇಳಿದೆ. ಬಟ್ ಇಲ್ಲ, ರಘು ಸರ್ಗೆ ಬಂದಿದೆ. ಖುಷಿನೇ ಆಯ್ತು ಗೈಸ್, ರಘು ಸರ್ಗೆ ಬಂದು ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಿಮ್ಗೇನು ಅನ್ಸುತ್ತೆ? ಯಾರಿಗೂ ಉತ್ತಮ ಬರಬೇಕಿತ್ತು, ಯಾರಿಗೆ ಕಿಚನ್ ಚಪ್ಪಳೆ ಸಿಗಬೇಕಿತ್ತು ನಿಮ್ಮ ಪ್ರಕಾರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.